ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಕುಂಬ್ಳಗೋಡಿಯಿಂದ ಕೆ ಆರ್ ಪುರಮಲ್ಲಿರೋ ಕೇಂಬ್ರಿಡ್ಜ್ ಕಾಲೇಜ್ ಹೋಗ್ತಾ ಇದ್ದೀವಿ. ಕ್ಯಾಪ್ ಜೆಮಿನಿಯಿಂದ ಒಂದು ಸರ್ಟಿಫಿಕೇಟ್ ಇಸ್ಕೊಳ್ಳೋಕ್ಕೋಸ್ಕರ. ಅದೇ ಗ್ಯಾಪಲ್ಲಿ ನನ್ನ ಫ್ರೆಂಡ್ ಒಂದು ವಿಡಿಯೋ ಕ್ಲಿಕ್ ಮಾಡ್ಕೊಂಡು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳಿಸಿ ಆಚೆ. ಇದು ಆ್ಯಕ್ಚುಲಿ ಚೆನ್ನಾಗಿ 1 ಅವರ್ ಜರ್ನಿ ಆಯಿತು ಗೈಸ್. ಮತ್ತೆ ನೋಡಿದ್ರೆ ಮತ್ತೆ ಟ್ರಾಫಿಕ್ಕು, ಮತ್ತೆ ಮಲಗಿದ್ದೆ, ಮತ್ತೆ ಎದ್ದು ನೋಡಿದ್ರೆ ಮತ್ತೆ ಟ್ರಾಫಿಕ್ಕು ಗೈಸ್. ನನಗಂತೂ ಸುಸ್ತಾಗೋಯಿತು. ಯಾಕಾದರೂ ಬಂದೆ ಅಂತ ಫುಲ್ ಬೇಜಾರಾಯ್ತಿತ್ತು ಗೈಸ್. ಅದೇ ಗ್ಯಾಪಲ್ಲಿ ನನ್ನ ಫ್ರೆಂಡ್ನ ಏನಾದರೂ ಮುಖ ತೋರಿಸ್ಬಿಟ್ಟು ವೀಡಿಯೋದಲ್ಲಿ ಏನಾದರೂ ಮಾತಾಡೆ ಅಂದು ಮಾತಾಡೋಕ್ಕೆ ಹೇಳ್ತಿದ್ಲು ಗೈಸ್. ನನಗಂತೂ ಸಾಕಾಗೋಯಿತು. ನೋಡು ಅದ್ಯಾಕೆ ಹಿಂಗೆ ನೋಡ್ತೀಯ, ಮಾಡಲ್ಲ ಅಂತ ಹೇಳಿದ್ಮೇಲೆ ತಿರ್ಗಾ ಕೇಳಿದ್ದೀನು. ಅಂತೂ ಇಂತೂ ಕಾಡಿಬೇಡಿ, ಒಂದೇ ಒಂದು ಮಾತಾಡ್ಬಿಡೆ ಸಾಕು, ನಾನು ಇನ್ನೇನು ಕೇಳಲ್ಲ ಅಂದ್ಬಿಟ್ಟು ಅಂತೂ ಇಂತೂ ಮಾತಾಡಲು ಗೈಸ್. ಸೆಂಟ್ರಲ್ ಗೌರ್ಮೆಂಟಿಂದ ಅಲ್ಲಲ್ಲಲ್ಲಲ್ಲಲ್ಲ ನಮ್ಮ ಸರ್ಗೂ ಕೂತಿ ಬೇಜಾರಾಗಿದ್ದು 5th ಸೆಮ್ ರಿಸಲ್ಟ್ ಕೇಳಕ್ಕೆ ಬಂದು. ಅದೇ ಗ್ಯಾಪಲ್ಲಿ ನಾನೊಂದು ವೀಡಿಯೋ ಮಾಡ್ಕೊಟ್ಟೆ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಮತ್ತೆ ಕ್ಯಾಮ್ರಾ ಈ ಕಡೆ ತಿರುಗಿಸಿ ಮತ್ತೆ ಟ್ರಾಫಿಕ್. ಅಂತೂ ಇಂತೂ ಬಂದು ತಲುಪಿದ್ವಿ ಗೈಸ್ ಕೇಂಬ್ರಿಡ್ಜ್ ಮಹಾವಿದ್ಯಾಲಯ ಸಂಸ್ಥೆಗೆ. ನನಗಂತೂ 2.5 ಅವರಿಂದ ಜರ್ನಿ ಮಾಡಿ ನನಗಂತೂ ಸಾಕಾಗೋಯಿತು ಗೈಸ್. ಯಾಕಾದರೂ ಬಂದೆ ಅಂತ ಆ ಥರ ಫೀಲಿಂಗ್ ಆಗ್ತಿದೆ. ಹೇಳೋಕ್ಕಾಗ್ತಿಲ್ಲ, ಬಿಡೋಕ್ಕಾಗ್ತಿಲ್ಲ. ಒಂದು ಸರ್ಟಿಫಿಕೇಟ್ಗೋಸ್ಕರ ಬಂದಿದ್ದೀನಿ ಗೈಸ್. ಆ ಸರ್ಟಿಫಿಕೇಟ್ ಎಷ್ಟು ಇಂಪಾರ್ಟೆಂಟು ಅಂತ ಇವಾಗ ಅರ್ಥ ಆಯಿತು ಗೈಸ್. ಮಾಡಿದಾಗ ಏನು ಅನಿಸ್ಲಿಲ್ಲ, ಬಟ್ ಇವಾಗ ಅರ್ಥ ಆಯ್ತೈತೆ ಗೈಸ್. ಅಂತೂ ಇಂತೂ ನಾವು ಹೋಗ್ತಾ ಇರೋದು ಇನ್ನು ಕ್ಯಾಂಪಸ್ ಇದ್ದೀವಿ. ಇನ್ನು ಬಿಲ್ಡಿಂಗ್ ಒಳಗಡೆ ಹೋಗೋಷ್ಟರಲ್ಲಿ ಇನ್ನೂ ಎಷ್ಟೊತ್ತು ಸುಸ್ತಾಗೋಯ್ತು ಗೈಸ್. ಹೋಗಿ ಬಂದು 2.5 ಗಂಟೆ ಟೈಮ್ ಯಾರು ಕೇಳ್ತಾನೆ ಕುತ್ಕೊಳ್ಳೋಕ್ಕಾಯ್ತದೆ. ಅಯ್ಯೋ ಆ ಟ್ರಾಫಿಕ್ಕು ಇದು. ಅಂತೂ ಇಂತೂ ಕಾಲೇಜ್ ಒಳಗೆ ಎಂಟ್ರಿ ಆದ್ವಿ ಗೈಸ್. ಅದಾದಮೇಲೆ ಇವಾಗ ಒಂಥರ ಸಮಾಧಾನ. ಇವಾಗ ಸೆಮಿನಾರ್ ಹಾಲ್ಗೆ ಹೋಗಬೇಕು. ಆ ಸೆಮಿನಾರ್ ಹಾಲಕ್ಕೆ 5th ಫ್ಲೋರ್ ಹತ್ತಬೇಕು ಅಂತ ಹೇಳಿದ್ರು. ಈ 5th ಫ್ಲೋರ್ ಹತ್ತೆ ಅಂದರೆ ನಮ್ಮ ಕ್ಲಾಸ್ ಹುಡುಗಿರು ಕಣ್ಕೊಂಡು ಬಿಡ್ತಿದ್ರು. ಇಲ್ಲ ಸರ್ ಆಯಿತು. ಆಮೇಲೆ ಅಂದರೂ ಇಂತೂ 3rd ಫ್ಲೋರ್ ಗಂಟ ಬಂದು ಇಲ್ಲೇ ನನಗೆ ಫುಲ್ ಸುಸ್ತಾಗೋಯಿತು. ಮತ್ತೆ ಹತ್ತಕ್ಕೆ ಸ್ಟಾರ್ಟ್ ಮಾಡಿ 4th ಬಂದು ತಲುಪಿದ್ವಿ. ಆಯ್ತು ಅಂತ 5th ಫ್ಲೋರ್ ಬಂದ್ವಿ. 5th ಫ್ಲೋರಿಂದ ಬಂದೆ. ರೆಡ್ ಕಾರ್ಪೆಟಿಂದ ವೆಲ್ಕಮ್ ಮಾಡ್ತಿದ್ರು. ಒಳ್ಳೆ ವಿ ಎ ಪಿ ಫೀಲ್ ಆಗ್ತಿತ್ತು ಗೈಸ್ ನನಗೆ. ಹೋಗಲಿ ಬಿಡಿ, ಆಯಿತು ಮುಂದೆ ಹೋಗೋಣ. ನನ್ನ ಫ್ರೆಂಡ್ ಇನ್ನೂ ನಿಧಾನಕ್ಕೆ ಬರ್ತಾನೆ ಅವಳೆ ಅಂತ ಮುಂದೆ ಬಂದ್ವಿ. ನಮ್ಮ ಮೇಡಮ್ ಅವರ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು, ಅವರೆಲ್ಲ ಮಾತಾಡ್ತಾಯಿದ್ರು ಅಂತ ನಾವು ಸುಮ್ಮನೆ ನಿಂತಿದ್ದೆ. ಸರಿ ಅನ್ಕೊ ಒಳಗೆ ಹೋಗ್ರಪ್ಪ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಒಳಗಡೆ ಎಂಟ್ರಿ ಆದೆ. ನಾವು ಹೋಗೋಷ್ಟರಲ್ಲೆಲ್ಲ ಬಂದು ಕೂತ್ಕೊಬಿಟ್ಟಿದ್ದಾರೆ ಗೈಸ್. ನಮಗೆ ಯಾವುದೋ ಮೂಲೆ ಲಾಸ್ಟ್ ಎಂಡಿಂಗಲ್ಲಿ ಒಂದು ಸೀಟ್ ಸಿಕ್ತು. ಆ ಸೀಟಲ್ಲಿ ಹೋಗಿ ಕೂತ್ಕೊಂಡ್ವಿ ನಮ್ಮ ಕಾಲೇಜವರೆಲ್ಲ. ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು ಗೈಸ್. And skills that will shape their future careers. Let's celebrate the incredible journey of our beneficiaries who have successfully completed their ಯಾವ ಬೋಡಿ ಮಗನಿಗೆ ಅರ್ಥವಾಗುತ್ತದೆ. ಕ್ಯಾಪಲ್ಲಿ ನಮ್ಮ ಸುಚಿ ನಾನೇನೋ ಕೇಳ್ತಿದ್ದೆ. ಹೆಂಗೆ ಅನಿಸ್ತು ಇಷ್ಟು ದೂರ ಬಂದು ಅಲ್ಲಿಂದ ಸಾಕಾಗೋಯ್ತು. ಇನ್ನೊಂದ್ಸಲಿ ಬರಬಾರ್ದು ಅನಿಸ್ತೈತೆ. 5th ಫ್ಲೋರ್ ಹತ್ಕೊ ಬಂದಿರಿ, ಅದು ಬೇರೆ. ನಮ್ಮ ಕಾಲೇಜಲ್ಲಿ 3 ಫ್ಲೋರ್ ಹತ್ತಕ್ಕೆ ಲಿಫ್ಟ್ ಬಳಸ್ತೀವಿ. ಇಲ್ಲಿ 5th ಫ್ಲೋರ್ ಹತ್ತಕ್ಕೆ ಸಾಕಾಗೋಯ್ತು ಗುರು. ಹೋಗ್ಲಿ ಬಿಡು, ಒಂದು ಸರ್ಟಿಫಿಕೇಟ್ ಅಷ್ಟೊಂದು ಇಂಪಾರ್ಟೆಂಟು ಅಂತ ಗೊತ್ತಾಯ್ತೈತೆ. ಆಯಿತು. ಆಮೇಲೆ ಅಯ್ಯೋ, ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ. Because we have such a fantastic leaders and eminent guests who would talk about everything, ಪಿಂಡ ಯಾವ ಬೋಡಿ ಮಗನಿಗೆ ಅರ್ಥವಾಗುತ್ತೆ. ಯಾವಾಗ ಮುಗಿಸ್ತಾರೆ ಅಂತ ನೋಡ್ತಿದ್ದ ಕಾಯ್ಕೊಂಡು ಕೂತಿದ್ದೆ. ಅದೇ ಗ್ಯಾಪಲ್ಲಿ ವೀಡಿಯೋನ ಈ ಕಡೆ ತಿರುಗಿಸ್ದೆ. ಇವರಿಬ್ರು ನನ್ನ ವೀಡಿಯೋ ತಿರುಗಿಸ್ತಾ ಇಟ್ಕೊಂಡು ನೋಡ್ಕೊಂಡು ಕೂತಿದ್ದು. ಇಬ್ಬರು ಕೈ ಎತ್ಬಿಟ್ಟು ನಮಸ್ಕಾರ ಮಾಡ್ತವ್ರೆ ಗೈಸ್. ನಮಸ್ಕಾರ. ನಿಂಗೆ ಒಳ್ಳೇದು ಮಾಡ್ತದ ನಿಂಗೆ ಜನ್ಮಕ್ಕೆ ಹೋಗೋ. ನಮ್ಮ ದೇಶ ನಾವು ಕೊಟ್ಟಿರೋ. ಅಂತೂ ಇಂತೂ ನಮ್ಮ ಕಾಲೇಜ್ಗೆ ಸರ್ಟಿಫಿಕೇಟ್ ಕೊಟ್ಟರು ಗೈಸ್. ನಾವಂತೂ ಫುಲ್ ಖುಷಿ ಆಯಿತು. ಇನ್ನೇನೋ ಓಡ್ಬೋದಲ್ಲ ಅಂತ. ಅದೇ ಗ್ಯಾಪಲ್ಲಿ ನಮ್ಮ ಮ್ಯಾಮ್ students at the back are requested to kindly come forward and position yourself for the perfect picture. ಅಂತ ಅಂದ್ಕೊಂಡು
ನಾವು ಸ್ನ್ಯಾಕ್ಸ್ ಕೊಟ್ಟಿದ್ರು ತಿಂದ್ಕೊಂಡು ಅಲ್ಲಿಂದ ಜಾಗ ಖಾಲಿ ಮಾಡಿದ್ವಿ. ಇವತ್ತಿಗೆ ವಿಡಿಯೋ ಇಷ್ಟೇ, ಮತ್ತೆ ಸಿಗುವ. ಅಬ್ಬಬ್ಬಬ್ಬ ಲ್ಯಾಟ್ರಿ ಇನ್ಕಮ್ ಟ್ಯಾಕ್ಸ್